ಇನ್ನು 3 ದಿನ ತಡಕ್ಕೆ 15,000 ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಶಾಲೆಯವರು ಅಂತ ಪೋಷಕರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ವಿದ್ಯಾರ್ಥಿಯ ವರ್ಗಾವಣೆ ಪತ್ರ ಅಂದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನ ನೀಡಲು ಟಿಸಿ ಅನ್ನ ನೀಡಲು ಶಾಲೆಯ ಆಡಳಿತ ಮಂಡಳಿ ನಿರಾಕರಣೆ ಮಾಡ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ. ಇಂಥ ಶಾಲೆ ಅಲ್ಲ, ಬೀದರ್ನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ವಿರುದ್ಧವೇ ಇವತ್ತು ಪೋಷಕರು ಆರೋಪವನ್ನ ಮಾಡಿದ್ದಾರೆ. 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಈ ವಿದ್ಯಾರ್ಥಿ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದ. ವಿದ್ಯಾಭ್ಯಾಸವನ್ನ ಮಾಡಿ 5ನೇ ತರಗತಿಗೆ ಬೇರೆ ಕಡೆ ಸೇರ್ಪಡೆ ಮಾಡುವುದಕ್ಕಾಗಿ ಟಿಸಿ ಅನ್ನ ಕೇಳಿದ್ರು ಪೋಷಕರು. ಆದ್ರೆ ಶಿಕ್ಷಣ ಸಂಸ್ಥೆ ಟಿಸಿ ನೀಡಲು ನಿರಾಕರಣೆಯನ್ನ ಮಾಡಿದೆ. 15,000 ರೂಪಾಯಿ ಪಾವತಿ ಮಾಡಿ ಆಮೇಲೆ ಟಿಸಿ ತಗೊಂಡು ಹೋಗಿ ಅಂತ ಸೂಚನೆಯನ್ನ ಕೊಟ್ಟಿದೆ. ನಗರದ ಗುರುನಾನಕ್ ಕಾಲೋನಿಯ ಗುರುನಾನಕ್ ಶಾಲೆಯ ವಿರುದ್ಧವೇ ಈ ರೀತಿಯ ಒಂದು ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ವಿದ್ಯಾರ್ಥಿಗೆ ಟಿಸಿ ನೀಡಲು ಶಾಲೆಯ ಆಡಳಿತ ಮಂಡಳಿ ನಿರಾಕರಣೆ ಮಾಡಿದ ಆರೋಪ ಕೇಳಿ ಬಂದಿದೆ. 4ನೇ ತರಗತಿ ಪೂರ್ಣಗೊಳಿಸಿದ ಮಿಲಾರ್ಡ್ ವಾಲೇಕರ್ ಎನ್ನುವ ವಿದ್ಯಾರ್ಥಿ ವೈಯಕ್ತಿಕ ಕಾರಣಗಳಿಂದ ಬೇರೆ ಶಾಲೆಗೆ ಸೇರ್ಪಡೆಗೊಳ್ಳಲು ಪೋಷಕರು ನಿರ್ಧಾರವನ್ನ ಮಾಡಿರ್ತಾರೆ. ಆದ್ರೆ ತಡವಾಗಿ ಅರ್ಜಿ ಸಲ್ಲಿಸಲಾಗಿದೆ ಅಂತ ಹೇಳಿ ಟಿಸಿಯನ್ನ ತಡೆ ಹಿಡಿದಿರುವಂತ ಆರೋಪ ಒಂದು ಕೇಳಿ ಬಂದಿದೆ. ಕಳೆದ ಸಾಲಿನ 38,500 ರೂಪಾಯಿ ಸಂಪೂರ್ಣ ಶುಲ್ಕವನ್ನು ಕೂಡ ಪೋಷಕರು ಪಾವತಿಯನ್ನ ಮಾಡಿರ್ತಾರೆ. ಶಾಲೆಯ ಕ್ರಮದಿಂದ ಈಗ ವಿದ್ಯಾರ್ಥಿಯ ಭವಿಷ್ಯ ಅತಂತ್ರವಾಗಿ ಹೋಗ್ತಾ ಇದೆ. ಶಿಕ್ಷಣ ಸಂಸ್ಥೆಯ ನಿಯಮಗಳ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಪೋಷಕರು. ಟಿಸಿ ನೀಡದ ಕಾರಣ ಹೊಸ ಶಾಲೆಗೆ ನಮಗೆ ದಾಖಲಾತಿ ಸಿಗ್ತಾ ಇಲ್ಲ, ನನ್ನ ಮಗುವಿನ ಭವಿಷ್ಯ ಅತಂತ್ರವಾಗ್ತಾ ಇದೆ. ಶಾಲೆ ಆಡಳಿತ ಮಂಡಳಿ ವಿರುದ್ಧ ಈಗ ಅಸಮಾಧಾನ ಹೊರ ಹಾಕಿದೆ ಆ ಕುಟುಂಬ. ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ನಮ್ಮ ದೇಶದಲ್ಲಿ ಕಾನೂನು ಇದೆ. ಪ್ರತಿಯೊಬ್ಬ ಭಾರತೀಯನಿಗೂ ಶಿಕ್ಷಣ ಒಂದು ಮೂಲಭೂತ ಹಕ್ಕು, ಅದು ಮೂಲಭೂತವಾಗಿ ನಮಗೆ ಸಿಗಬೇಕದು. ಆದ್ರೆ ಶಿಕ್ಷಣದ ಹೆಸರಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ದಂಧೆಯನ್ನ ಮಾಡಿಕೊಂಡಿವೆ. ಶಿಕ್ಷಣ ಇಲಾಖೆಯ ಯಾರು ನಮಗೆ ಶಿಕ್ಷಣ ನೀಡ್ತಾರೋ ಆ ಟ್ರಸ್ಟ್ ಕೇವಲ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಟ್ರಸ್ಟ್ಗಳು ಸಮಾಜದ ಅಭಿವೃದ್ಧಿ ಕೆಲಸ ಮಾಡಬೇಕು. ಆದ್ರೆ ಈ ರೀತಿ ಜನರಿಂದ, ಈ ರೀತಿ ಪೋಷಕರಿಂದ ಹಣವನ್ನ ಅವ್ರ ಮನಸ್ಸಿಗೆ ಬಂದಂಗೆ ತಗೊಂತಾರೆ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಾರೆ ಅಂದ್ರೆ ಜಿಲ್ಲಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು DDPI ಅವರು ಏನ್ ಮಾಡ್ತಾ ಇದ್ದಾರೆ? ಹಾಗಿದ್ರೆ ಇವತ್ತು ಆ ಪೋಷಕರು ಅವ್ರಿಗೆ ಪತ್ರವನ್ನ ಬರೆದಿದ್ದಾರೆ. ಅವರು ಪ್ರೈವೇಟ್ ಸ್ಕೂಲ್ನವ್ರು ಏನೋ ಒಂದು ರೂಲ್ಸ್ ಮಾಡ್ಕೊಂತಾರೆ ಅಂತ, ಆ ರೂಲ್ಸ್ ನಾವು ಫಾಲೋ ಮಾಡ್ಬೇಕಂತೆ. ನೋಡಿ ಸ್ವಾಮಿ, ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು. ಶಿಕ್ಷಣ ನಮ್ಮ ಮೂಲಭೂತ ಹಕ್ಕನ್ನ ಹೆಂಗ್ರಿ ಕಸ್ಕೊಳ್ಳಿಕ್ಕಾಗುತ್ತೆ? ಶಿಕ್ಷಣ ಅನ್ನೋದು ನಮ್ಮ ಮೂಲಭೂತ ಹಕ್ಕ್ರಿ. ಅದು ನಾವು ಪಡ್ಕೋತೀವಿ, ನಾವು ಬೇರೆ ಸ್ಕೂಲಲ್ಲಿ ಹೋಗಿ ಹೋಗ್ತೀವಿ. ನೀವ್ಯಾರ್ರಿ ತಡೆ ಹಿಡ್ಲಿಕ್ಕೆ? ನಿಮ್ಗೆ ಯಾಕ್ರಿ ಫೀಸ್ ಕಟ್ಟಬೇಕು? ನಾವು ಓದಿಲ್ಲ ಆ ವರ್ಷ, ಆ ಶೈಕ್ಷಣಿಕ ವರ್ಷದಲ್ಲಿ ಓದಿಲ್ಲ ಅಂದ್ರೆ ಯಾಕ್ರಿ ಕಟ್ಟಬೇಕು ಅನ್ನೋದು ಆ ಪೋಷಕರ ವಾದವಾಗಿದೆ. ಇವತ್ತು ವಿದ್ಯಾರ್ಥಿಯ ತಾಯಿ ಮತ್ತು ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ಪ್ರದೀಪ್ ಹೆಗ್ಡೆ ಇವರು ಕೂಡ ಮಾತನಾಡಿದ್ದಾರೆ. ನಮ್ಮ ವಾಹಿನಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಹೇಳಿ, ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ. ಮೊಟ್ಟ ಮೊದಲನೇದಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಲಿ, ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಈ ಫೀಸ್ ಕಡಿವಾಣದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಬಡವರ ಮಕ್ಕಳದೇನಪ್ಪ ಅಂದ್ರೆ ಇವು ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು, ಎಜುಕೇಷನ್ ಸಂಸ್ಥೆದವರು ಒಂದು ಟೈಪ್ ರಕ್ತ ಹೀರುವ ಕೆಲಸ ಮಾಡ್ತಾಯಿದ್ದಾರೆ ಸರ್. ಏನಂತಂದ್ರೆ ಈಗ ಅವು ಫಸ್ಟ್ಲಿಂದ 4th ಕ್ಲಾಸ್ ತನಕ ಇದೇ ಸ್ಕೂಲಲ್ಲಿ ಓದ್ಯಾನ. ಅವನದು 4 ವರ್ಷ ಫೀಸ್ ಕ್ಲಿಯರ್ ಅದ. ಈಗ ಇಲ್ಲಿ ಫೀಸ್ ಕಟ್ಲಕ್ಕೆ ಅವ್ರಿಗೆ ಆಗಲ್ದು. ಈ ಫೀಸ್ ಕಟ್ಲಕ್ಕೆ ಆಗ್ಲಾರ್ದಾಗ ಬೇರೆ ಸ್ಕೂಲಿಗೆ ಹೋಗ್ಲತ್ತಾರ ಅವ್ರು. ಹೋಗಬೇಕಾದ್ರೆ ಭೀ 15,000 ರೂಪಾಯಿ ಕೊಡ್ರಿ, ಕೊಟ್ಟರೆ ನಾವು ಟಿಸಿ ಕೊಡ್ತೇವೆ, ಇಲ್ಲಾಂದ್ರೆ ಟಿಸಿ ಕೊಡ್ಲಿಕ್ಕಾಗಲ್ಲ. ಅದಕ್ಕಾಗಿ ದಯವಿಟ್ಟು ಇವ್ರ ಮೇಲೆ ಏನಪ್ಪ ಅಂದ್ರೆ ಏನಾರ ಆ್ಯಕ್ಷನ್ ತೊಗೊಂಡು ಆ ಟಿಸಿ ಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲ ಎಜುಕೇಷನ್ ಸೊಸೈಟಿಗಳ ಮೇಲೆ ಏನಪ್ಪ ಅಂದ್ರೆ DDPI ಮತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ವಲ್ಪ ನಿಗಾ ವಹಿಸಿ ಅದೆಲ್ಲ ಸರಿಪಡಿಸ್ಬೇಕಂತ ನಾವು ಆಗ್ರಹ ಮಾಡ್ತೇವೆ. ಸರ್ ಟಿಸಿ ಹಂಗೆ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ ಸರ್. ಅದೇ ಈಗ ಸಡನ್ ಆಗಿ ನೀವು ತೆಕ್ಕೊಂಡು ಹೋಗ್ತೀರಿ ಅಂದ್ರೆ ನಮಗೆ ಬೇರೆ ಅಡ್ಮಿಷನ್ ಇಲ್ಲಿ ಖಾಲಿ ಆಗ್ತದಲ್ಲ, ಆ ಫೀಸ್ ನಾವು ಹೆಂಗೆ ಮಾಡರಿ? ಅದಕ್ಕಾಗಿ ನೀವು 15,000 ಕಟ್ಟಲೇಬೇಕು. ಕಟ್ಟಲಿಲ್ಲ ಅಂದ್ರೆ ಟಿಸಿ ಕೊಡಲ್ಲ. ಈಗ ಅವರು ಏನಾರ ಸುಮಾರು ಜೂನ್ 2ನೇ ತಾರೀಕು ಅರ್ಜಿ ಕೊಟ್ಟಾರ ಸರ್. ಆ ಅರ್ಜಿ ಭೀ ಅವ್ರು ರಿಟರ್ನ್ ಕೊಟ್ಟೇಕಾರ. ಅರ್ಜಿ ರಿಟರ್ನ್ ಕೊಟ್ಟಾರ ಮತ್ತು ಅವ್ರಿಗೆ ಏನಪ್ಪ ಟಿಸಿ ಕೊಡ್ತಾ ಇಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ಟಿಸಿ ಇಸ್ಕೊಡ್ಬೇಕಂತೇಳಿ ಮಾನ್ಯ ಜಿಲ್ಲಾಡಳಿತಕ್ಕೆ ಏನಪ್ಪ ಅಂದ್ರೆ ನಾವು ಆಗ್ರಹ ಮಾಡ್ತೇವೆ ಸರ್. ಪ್ರದೀಪ್ ಹೆಗ್ಡೆ, ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ.
ಹೇಳಿ ಮೇಡಮ್, ಏನು ಸಮಸ್ಯೆ ಆಗ್ತಾ ಇದೆ ಸ್ಕೂಲ್? ಸರ್ ಇಲ್ಲಿ ಗುರುನ ಸ್ಕೂಲ್ನಾಗ ನನ್ನ ಮಗ 4ನೇ ಕ್ಲಾಸ್ ಪಾಸ್ ಆಗ್ಯಾನ ರೀ. ಈಗ ನಾನು 5ನೇ ಕ್ಲಾಸಿಗೆ ಬೇರೆ ಕಡೆ ಸ್ಕೂಲಿಗೆ ಹಾಕ್ಬೇಕಲ್ಲದೀನಿ ರೀ. ಫೀಸ್ ಜಾಸ್ತಿ ಆಗಿ ನಾನು ಇಲ್ಲಿ ಕಟ್ಲಾಗ್ಲತ್ತಿಲ್ಲ. ಫೀಸ್ ಎಲ್ಲ ಕ್ಲಿಯರ್ ಅದ ರೀ. ಈಗ ನಾನು ಟಿ ಸಿ ವರ್ಗಾವಣೆ ಪತ್ರ ಕೊಡು ಅಂದ್ರೆ 15,000 ರೂಪಾಯಿ ಕಟ್ರಿ, ನೀವು ಟಿ ಸಿ ಒಯ್ರಿ ಅಂತ ಹೇಳ್ತಾರೆ ರೀ. ಅದು ನನ್ನ ಕಟ್ಲಾಗಲ್ಲ ಸರ್. ಅದಕ್ಕೆ ಏನದ ನೀವು ಇದು ಮಾಡಿಕೊಡ್ರಿ, ನಮ್ಗೆ ಅನುಕೂಲ ಮಾಡಿಕೊಡ್ರಿ, ನನ್ನ ಮಗನ ಟಿ ಸಿ ಹೊರಗೆ ಮಾಡಿಕೊಡ್ರಿ ಸರ್. ಈಗ ನಿಮ್ಮ ಹುಡುಗಂದು ಏನಾರ ಫೀಸ್ ಪೆಂಡಿಂಗ್ ಇತ್ತಾ? ಏನು ಪೆಂಡಿಂಗ್ ರೀ ಸರ್? ಎಲ್ಲ ಕ್ಲಿಯರ್ ಅದ ಸರ್. ಕ್ಲಿಯರ್ ಇದೆಲ್ಲ ಈಗ ನಮ್ಮಲ್ಲಿ ಪೇಪರ್ಸ್ ಅವರಿ ನೋಡ್ರಿ. ಯಾವ ಕ್ಲಿಯರ್ ಇಲ್ಲ ಸರ್. ಎಕ್ಸ್ಟ್ರಾ ಕಟ್ರಿ 15,000 ಅಂದ್ರೆ ನನ್ನ ಕಟ್ಲಾಗಲ್ಲ ಸರ್. ನಾವು ಫೀಸ್ ಜಾಸ್ತಿ ಆಗಿದ್ರೆ ನಮ್ಗೆ ಕಟ್ಲಾಗಲ್ಲ ಕಡೆ ನಮ್ಮ ಟಿ ಸಿ ಕೊಡಲ್ತೀವಿ ರೀ. ಅವ್ರು ನೀವು ಟಿ ಸಿ ಒಯ್ಬೇಕಂದ್ರೆ 15,000 ರೂಪಾಯಿ ಬೇಡಿಕೆ ಇಟ್ರಿ ಸರ್. ಅದು ನನ್ನ ಕಟ್ಲಾಗಲ್ಲ ಸರ್. ನಮ್ಮ ಅವ್ರ ಸ್ಕೂಲ್ ರೂಲ್ಸ್ ಅದ ಸರ್. ಅವ್ರ ಸ್ಕೂಲ್ ರೂಲ್ಸ್ ನಮ್ಗೆ ಗೊತ್ತಿಲ್ಲ ರೀ. 4 ವರ್ಷ ನನ್ನ ಮಗ ಓದ್ತಾನೆ, ನಾವು ಸ್ಕೂಲ್ ರೂಲ್ಸ್ ನಂಗೆ ಗೊತ್ತಿಲ್ಲ ರೀ. ಅವ್ರು ನಮ್ಗೆ ಯಾವಾಗ ಭೀ ಹೇಳಿರಿ ಹಿಂಗೆ ರೂಲ್ಸ್ ಅದ ಅಂತೇಳಿ. ಈಗ ಅದು ನಾವು ನನಗೆ ಟಿ ಸಿ ಬೇಕಾಗಿದ್ರೆ ಟಿ ಸಿ ಕೊಡಿ ಸರ್ ಅಷ್ಟೇ ರೀ. ಟಿ ಸಿ ಬೇಕಂತ ಲೆಟರ್ ಯಾವತ್ತು ಕೊಟ್ರಿ ಮೇಡಮ್? ನಾವು 2ನೇ ತಾರೀಕಿಗೆ ಕೊಟ್ಟಿವಿ ಸರ್. ಜೂನ್ 2ನೇ ತಾರೀಕು ಕೊಟ್ಟಿವಿ ರೀ. ಅವ್ರ ಬಳಿ ಮೇ 31ಕ್ಕೆ ಲಾಸ್ಟ್ ಇತ್ತಂದ್ರೆ ಅದು ನಮ್ಗೆ ಗುರ್ತಿಲ್ಲ ಸರ್. ರಿಕ್ವೆಸ್ಟ್ ಮಾಡ್ಕೊಂಡ್ರಿ 15 ದಿನ ಓಡಾಡ್ತೀನಿ ರೀ. ಅದ್ರ ಭೀ ಕೊಡ್ಲತ್ತಿಲ್ಲ ರೀ ಸರ್. 15,000 ರೂಪಾಯಿ ಕಟ್ರಿ, ನೀವು ಟಿ ಸಿ ಒಯ್ರಿ ಅಂತ ಹೇಳ್ತಾರೆ ರೀ. 20 ದಿನ ಐತ್ರಿ ನನ್ನ ಮಗ ಮನೆಗೆ ರೀ ಸ್ಕೂಲ್ ಮುಗಿಲಕ್ಕೆ ಹೊಂಟ. 1 ತಿಂಗಳು ಐತ್ರಿ ಸ್ಕೂಲ್ ಸ್ಟಾರ್ಟ್ ಆಗಿ. DDP ಅವ್ರ ಗಮನಕ್ಕೆ ತಂದಿರಿ, ಅವ್ರು ಏನು ಹೇಳಿದ್ರು? ಅವ್ರು ಏನು ಹೇಳಿಲ್ಲ ಸರ್. ಈಗ ನಿಮ್ಮ ಹುಡುಗನ ಹೆಸರು ಏನು? ಮೆಲೋಡ್ ವಾಲೇಕರ್ ಅಂತ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಾರ್ತಮ್ಮ ಅಂತ ರೀ. ನಾನು ಸಿಂಗಲ್ ಪೇರೆಂಟ್ ಇದ್ರೆ ಮನೇಲಿ ಕೆಲಸ ಮಾಡಕ್ಕೆ ಹೋಗ್ತಾರೆ. ನಾನು ಹೊರಡ್ಬೇಕೈತೆ ಎಲ್ಲ ಕಡೆ. ನಮ್ಮ ಮನೆ ಹೈದ್ರಾಬಾದ್ಗೆ ಇರ್ತಾರೆ ರೀ. ನಮ್ಮ ಊರು ಅವ್ರದ್ದು ಹೆಸರು ಇದು. ಅಷ್ಟು ದೂರಿಂದ ಇಲ್ಲಿ ಕಳ್ಸ್ಲಕ್ಕೆ ನಂಗೆ ಕಷ್ಟ ಆಗ್ಲತ್ತದ ರೀ. ಫೀಸ್ ಕಟ್ಲಕ್ಕೆ ವ್ಯಾನ್ ಫೀಸು ನನಗೆ ಮಿನಿಮಮ್ 50,000 ರೂಪಾಯಿ ಹೊಂಟದ್ರಿ ವರ್ಷಕ್ಕೆ. ನನಗೆ ಆಗ್ಲತ್ತಿಲ್ಲ ಟಿ ಸಿ ತೊಗೋಬೇಕಂತಲ್ಲತ್ತೀರಿ ಇಷ್ಟೇ ರೀ.